ನಮಸ್ಕಾರ ರೀ ಎಲ್ಲರಿಗೂ. ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ. ನಾವು ಇವತ್ತು ದ್ವಾಸೆ ಮಾಡೀವಿ ನೋಡ್ರಿ. ಇವು ಎದುರು ಅಂತೀರೇನ್ರಿ, ಹಸಿರು ದೋಸೆ ಹಿಂಗ್ಯಾಕಾಗ್ಯಾವ ಅಂತೀರೇನ್ರಿ. ಇವು ಇದಕ್ಕೇನ ಅಕ್ಕಿ ಬೇಡ ಏನು ಬೇಡ ರೀ. ನುಸ್ತಾ 1 ಕಪ್ ಹೆಸರು ಕಾಳು ರೀ, 1 ಕಪ್ ಉದ್ದಿನ ಬೇಳೆ ರೀ, 2 ಥರ ನೆನೆ ಇಟ್ಟು ಕೆಸಿಂದ ಇಲ್ಲಿ ಹೆಂಗೆ ಮಾಡ್ಯಾದೀವಿ ಅನ್ನೋದು ನೋಡೋಣ ಬರ್ರಿ. ಇಲ್ಲಿ ನೋಡ್ರಿ, ಇವು 1 ಕಪ್ ಹೆಸರು ಕಾಳು ಅದಾವ್ರಿ, 1 ಕಪ್ ಉದ್ದಿನ ಬೇಳೆ ಅದಾವ್ರಿ. ಇವು ಎರಡು ಸೇರಿ ಚಲೋ ತಂಗೆ ಒಂದು 2 ರಿಂದ 3 ಸಲ ನೀರು ಹಾಕ್ಯಕ್ಕೆ ತೊಳ್ಕೊಂಬರ್ಬೇಕ್ರಿ. ಇವತ್ತರನ್ನ ನೋಡ್ರಿ, ಈ ರೀತಿ ಕೈಲಿ ಒಂದು ಸ್ವಲ್ಪ ಭಾರ ಹಾಕ್ಯಕ್ಕೆ ಎಲ್ಲ ಕ್ಲೀನ್ ಮಾಡ್ಕೋಬೇಕ್ರಿ. ಧೂಳತಿ ಇರ್ತೈತಿರ್ಲೆ ಈ ರೀತಿ ತೊಳ್ಕೊಂಡ ನೋಡ್ರಿ. ಈಗ ಇಲ್ಲೇ ನೋಡ್ರಿ, ಹಿಂಗ ಈ ರೀತಿ ನೆನದವ್ರಿ ಅವು. ನೋಡ್ರಿ, ಈಗ ಮಿಕ್ಸಿ ಜಾರಿಗೆ ಹಾಕಾಕತ್ತೀವ್ರಿ. ಇದನ್ನೇನ ಹಿಟ್ಟ ನೆನೆಸ್ಬೇಕು ಉಬ್ಬಿಸ್ಬೇಕು ಅನ್ನಂಗಿಲ್ಲ, ಏನೂ ಇಲ್ಲ. ಮಿಕ್ಸಿಗೆ ಹಾಕಿದ ಗುಪ್ಲೆ ಡೈರೆಕ್ಟ್ ಮಾಡ್ಬೋದ್ರಿ. ಅಷ್ಟು ಮಸ್ತ್ ಬರ್ತಾವ್ರಿ ದ್ವಾಸೆ ಅಂತರು. ನೋಡ್ರಿ, ಈಗ ಇಲ್ಲೇ ಒಂದ್ಸಲ ಮಿಕ್ಸಿಗೆ ಹಾಕೊಂಡ್ ನೋಡ್ರಿ. ಈಗ ನೋಡ್ರಿ, ಈ ರೀತಿ ಇತ್ತಂದ್ರ ಅಗ್ದಿ ಕರೆಕ್ಟ್ ರೀ ಇದು ಹಿಟ್ಟು. ನೋಡ್ರಿ, ಈಗ ಒಂದ್ಸಲ ಹಾಕಿದ್ದು ಇಲ್ಲೇ ಪಾತ್ರೆಗೆ ತೆಗಿಯಾಕತ್ತೀವಿ ನೋಡ್ರಿ ನಾವು. ನೋಡ್ರಿ, ಈಗ ನೋಡ್ರಿ ಮತ್ತೊಂದ್ಸಲ ಹಾಕೊಂಡ್ ನೋಡ್ರಿ, ಈಗ ಟೋಟಲ್ ಆಗಿ 3 ಸಲ ಹಾಕಿದೀವ್ರಿ ನಾವು. ಇಷ್ಟುಕೊಂಡ ಆಗೈತ್ರಿ ಅದು ಹಿಟ್ಟ. ನೋಡ್ರಿ, ಇದು ಸೋಡಾ ಐತ್ರಿ, ಇದು ರುಚಿಗೆ ತಕ್ಕಷ್ಟ ಉಪ್ಪು ಐತ್ರಿ. ನೋಡ್ರಿ, ಈಗ ಇಷ್ಟು ಹಾಕೊಂಡ್ ಕೇಸಿನ್ ಚಲೋ ತಂಗಿ ಮಿಕ್ಸ್ ಮಾಡಿ ಹಾಕಾಕ ಹತ್ತಿ ಬಿಟ್ರ ದ್ವಾಸೆ ಅಂತರೂ ಭಾರಿ ಬೆಸ್ಟ್ ಬರ್ತಾವ್ರಿ. ನೋಡ್ರಿ, ಎಲ್ಲ ಚಲೋ ತಂಗಿ ಫಸ್ಟ್ ಮಿಕ್ಸ್ ಮಾಡ್ಕೋಬೇಕ್ರಿ. ಇದನ್ನ ನಾವಂತರೂ ನೆನೆ ಏನು ಇಟ್ಟಿಲ್ರಿ, ಮಿಕ್ಸಿಗೆ ಹಾಕೊಂಡ್ ಬಂದವ್ರ ಡೈರೆಕ್ಟ್ ಮಾಡಿದೀವ್ರಿ. ಮಾಡಿ ನೋಡಿರ್ಬೇಕಾರ ಹೆಂಗಾಗ್ಯಾವ ಅನ್ನೋದು ನಮ್ಗೆ ಕಮೆಂಟ್ನ್ಯಾಗ ತಿಳಿಸ್ರಿ. ನೋಡ್ರಿ, ಈ ರೀತಿ ಹಿಟ್ಟು ಇರ್ಬೇಕ್ರಿ ಇದು. ಇವು ಒಂಥರ ಬಾಯ ಭಾರಿ ಟೇಸ್ಟ್ ಹತ್ತಾವ್ರಿ. ನೋಡ್ರಿ, ಈಗ ತೆವೆ ಅಂತರೂ ಫುಲ್ ಕಾದತ್ರಿ ದ್ವಾಸೆ ತೆವ. ನೀರು ಗೊಜ್ಜಿ ಈ ರೀತಿ ಒರೆಸ್ಕೊಂಡ ಹಾಕಿ ಬಿಡುದ್ರಿ. ದ್ವಾಸೆ ಅಂತರೂ ಭಾರಿ ಬೆಸ್ಟ್ ಆಗ್ಯಾವ್ರಿ. ಮನ್ನಗಂಡ ತಿಳು ಆಗ್ಯಾವು, ಅಗ್ದಿ ಗರಿ ಗರಿಯಾಗಿ ಭಾರಿ ಬೆಸ್ಟ್ ಆಗ್ಯಾವು. ನೋಡ್ರಿ, ನಾವು ಎಷ್ಟು ದೊಡ್ಡದು ಮಾಡ್ತೀವೋ ಅಷ್ಟು ದೊಡ್ಡ ಆಗ್ಯಾವ್ರಿ ದ್ವಾಸೆ. ಮಾತ್ರ ಇದು ಹಾಕೋ ಮುಂದಷ್ಟ ಮ್ಯಾಲ ದಿಪ್ ದಿಪ್ ಅನಿಸ್ತತ್ರಿ. ಈಗ ನೋಡ್ರಿ, ಪೂರ್ಣ ಬೇದಿಂದ ಎಷ್ಟು ತಿಳು ಆಗೈತಿ ನೋಡ್ರಿ. ಇದು ತೆಳಗಿನ ಹಂಚ್ ಕಾಣ್ತತ್ರಿ, ಅಷ್ಟು ತಿಳು ಆಗ್ಯಾವು. ನೋಡ್ರಿ, ಪೂರ್ಣ ಇದಾದಿಂದ ಈ ರೀತಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಬೇಕ್ರಿ. ಇದಕ್ಕೇನ ಸಕ್ರೆ ಐತಿ ಹಾಕಿಲ್ರಿ ನಾವು, ಸ್ವೀಟ ತಾನ ಆ ರೀತಿ ಕೆಂಪಾಗಿ ಬಂದವ್ರಿ ಅವ್ ದ್ವಾಸಿನ. ಈಗ ಅಕ್ಕಿ ಉದ್ದಿನ ಬೇಳೆ ದೋಸೆಗೆ ಸಕ್ರೆ ಹಾಕ್ತೇವ್ರಲ್ಲ, ಒಂದು ಸ್ವಲ್ಪ ಕಲರ್ ಬರೋದಕ್ಕೆ ಇದಕ್ಕೇನು ಹಾಕಿಲ್ರಿ. ಮತ್ತು ನೋಡ್ರಿ, ಇಲ್ಲಿ ಯಾವ ರೀತಿ ಆಗೈತೆ ಅನ್ನೋದು ತೋರಿಸ್ತೀವಿ ನೋಡ್ರಿ. ಈಗ ಪೂರ್ಣ ತೆಳಗ ಪೂರ್ತಿ ಕಡ್ತಾರ ಸಹಿತ ಕಾಣ್ತೈತಿ ನೋಡ್ರಿ ದ್ವಾಸೆ ಒಳಗ. ದಂಡಿವಾರ ಇದನ್ನ ಮಾಡಾಕೈತ್ರ ಅಷ್ಟು ಮಸ್ತ್ ಆಗ್ಯಾವ್ರಿ ದ್ವಾಸೆ ಅಂತರು. ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಹೆಂಗಾಗ್ಯಾವ ಅನ್ನೋದು ನಮಗೆ ಕಮೆಂಟ್ನ್ಯಾಗ ತಿಳಿಸ್ರಿ. ನೋಡ್ರಿ, ಈ ರೀತಿ ತಿಳು ಆಗ್ಯಾವ್ರಿ. ನೋಡ್ರಿ, ಸಕ್ರೆ ಸಹಿತ ಹಾಕಿಲ್ಲ, ಕಲರ್ ಹೆಂಗೆ ಚೇಂಜ್ ಆಗ್ಯಾವು. ಅಷ್ಟು ತಿಳು ಹಾಕವ್ರಿ ಮಾತ್ರ ದ್ವಾಸೆ. ನೋಡ್ರಿ, ಅದಕ್ಕೆ ಪೂರ್ಣ ಎಲ್ಲ ತೋರ್ಸಿವ್ ನೋಡ್ರಿ ನಾವು ಹೆಂಗಾಗೈತಿ ಅನ್ನೋದು. ನೋಡ್ರಿ, ಈಗ ಇಷ್ಟು ತಿಳು ಆಗ್ಯಾವ್ರಿ ಇವು. ಈಗ ಎರಡನೇದ ಮತ್ತೊಂದು ಹಾಕ್ತೀವಿ ನೋಡ್ರಿ. ಈಗ ನೋಡ್ರಿ, ಇಷ್ಟೊಂದು ಯಾವ್ದಾರ ಒಂದು ಚಲೋ ಬಟ್ಟೆ ಇಟ್ಕೊಂಡ್ ಬಿಡೋದ್ರಿ ಹಂಚೆಲ್ಲ ಒರೆಸ್ಕೊಳಕ. ನೋಡ್ರಿ, ಈಗ ಎರಡನೇದು ಮತ್ತೆ ಹಾಕಾಕತ್ತಿದ್ವಿ. ಬೇಕಾದಷ್ಟು ದೊಡ್ಡ ನೀವು ದ್ವಾಸೆ ಅಂತರೂ ಅಗ್ದಿ ಫಸ್ಟ್ ಕ್ಲಾಸ್ ಹಾಕವ್ರಿ.
ನಾವು ಇದ್ರ ಜೋಡಿ ಏನು ಸಾಂಬಾರ ಚಟ್ನಿ ತೋರಿಸಿಲ್ರಿ. ಇನ್ನೊಂದ್ಸಲ ಮಾಡಿದಾಗ ಸಾಂಬಾರ ಚಟ್ನಿ ಎಲ್ಲ ಥರ ತೋರಿಸ್ತೀವ್ರಿ. ನೋಡ್ರಿ ಈಗ ಇಷ್ಟು ಚಂದ ಇಷ್ಟು ತಿಳುನ ಆಗ್ಯಾವ್ರಿ ಇವು. ಉರಿ ಅಗ್ದಿ ಸ್ಲೋ ಇಟ್ಟು ಎಬ್ಬಸ್ಕೋಬೇಕ್ರಿ. ಬಳತಾನ ಬೇಯಿಸ್ಕೊಂಡ್ರೆ ಹಿಂಗೆ ಕಲರ್ ಇಷ್ಟು ಚೇಂಜ್ ಆಕಾವ ನೋಡ್ರಿ. ನೋಡ್ರಿ ಈಗ ಅಷ್ಟು ಗರಿಗರಿಯಾಗಿ ಆಗ್ಯಾವ್ರಿ ಅವು ಪೂರ್ಣ. ನೋಡ್ರಿ ಈಗ ಎಡ್ಡೆದ್ದೂ ರೆಡಿ ಆತ್ರಿ. ಇದು ಇಲ್ಲೇ ಸರ್ವ್ ಮಾಡೀವಿ ನೋಡ್ರಿ. ಬುಟ್ಟಿ ಒಳಗನೆ ಇಟ್ಟಿವ್ರಿ ನಾವು. ನೋಡ್ರಿ ಈಗ ಇದೇ ರೀತಿನ ಆಗ್ಯಾವ್ರಿ ಇವು ಅಷ್ಟು ದೋಸೆ. ಈ ದೋಸೆ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೇನ್ರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.